ಸಾಮಾನ್ಯವಾಗಿ ಪ್ರಶಸ್ತಿಗಳನ್ನು ಹೇಗೆ ಪಡೆದುಕೊಳ್ಳಬೇಕು? ವಸೀಲಿ, ಪ್ರಭಾವ, ಗಿಂಜುವುದು, ತಲೆ ಕೆರೆದುಕೊಂಡು ನಿಲ್ಲುವುದು, ಕಾಲಿಗೆ ಬಗ್ಗಿ ನಮಸ್ಕಾರ ಮಾಡುವುದು, ಅಥವಾ ಸುಳ್ಳು ಸಾಧನೆಗಳನ್ನು ಪಟ್ಟಿ ಮಾಡಿ ಕೊಟ್ಟು ಮೆಚ್ಚಿಸುವುದು, ಬೆಣ್ಣೆ ಹಚ್ಚುವುದು, ಈ ಎಲ್ಲವನ್ನ ಈ ಟ್ರಂಪ್ ಮೊದಲೇ ಇಂಡಿಯಾಗೆ ಬಂದು ಒಂದು ವಾರ ಕಲ್ತ್ಕೊಂಡು ಹೋಗಿದ್ದಿದ್ರೆ ಆಗ್ತಿತ್ತು. ಇಲ್ಲಿ ಚೆನ್ನಾಗಿ ಗೊತ್ತು ನಮ್ಮ ದೇಶದವ್ರಿಗೆ ಗೊತ್ತಿಲ್ವಾ? ಅವ್ರಿಗೆ ಎಂತೆಂಥ ಅವಾರ್ಡ್ ಕೊಟ್ಟಿದ್ದೀವಿ ನಾವು. ಏನೋ ಸಾಮಾನ್ಯವಾಗಿ ನೊಬೆಲ್ ಪ್ರಶಸ್ತಿಗೆ ಆ ರೀತಿಯ ವೈಯಕ್ತಿಕವಾದಂತಹ ಬಯಕೆ ಮತ್ತು ಹೋರಾಟ ಇರೋದಿಲ್ಲ. ನಾಮಿನೇಷನ್ಸ್ ಆಗ್ತಾ ಇರುತ್ತೆ, ಅವ್ರ ಪರವಾಗಿ ಅವರು ಇವ್ರ ಪರವಾಗಿ ಅವರು ಹೇಳ್ತಿರ್ಬೋದು. 2025ನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿ ಇವತ್ತು ಪ್ರಕಟವಾಗಿದೆ. ಅದಕ್ಕೆ ಮೊದಲು ಅಮೆರಿಕದ ಅಧ್ಯಕ್ಷ, ಸ್ವಘೋಷಿತ ಶಾಂತಿ ದೂತ ಅಂತ ಕರೆಸ್ಕೋತಾ ಇರೋ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅಥವಾ ಅಲಿಯಾಸ್ ಕಜಿನ್ ಆಫ್ ಚಿನಯ ತೀವ್ರ ಮುಖಭಂಗಕ್ಕೆ ಗುರಿಯಾಗಿದ್ದಾರೆ. ವೆನೆಜುಲಾದ ವಿಪಕ್ಷ ನಾಯಕಿ, ಪ್ರಜಾಪ್ರಭುತ್ವದ ಪರ ಹೋರಾಟವನ್ನು ಮಾಡ್ತಾ ಇರುವಂತಹ ಮರಿಯಾ ಕೊರೇಚಾ ಮಚಾಡೋ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಬಾರಿಗೆ ಈ ಪ್ರಶಸ್ತಿಗೆ 244 ವ್ಯಕ್ತಿಗಳು, 94 ಸಂಘಟನೆಗಳು, ಒಟ್ಟು 338 ನಾಮಿನೇಟ್ ಆಗಿತ್ತು, ಶಿಫಾರಸ್ಸಾಗಿತ್ತು. ಯಾರು ಬೇಕಾದರೂ ನೊಬೆಲ್ ಪ್ರಶಸ್ತಿಯಲ್ಲಿ ಶಿಫಾರಸ್ಸನ್ನು ಮಾಡ್ಬೋದು. ಕೊಡ್ತಾರೋ ಬಿಡ್ತಾರೋ, ಸುಮ್ಮನೆ ನನ್ನ ಹೆಸರು ಶಿಫಾರಸ್ ಮಾಡ್ಬೋದು ಯಾರೊಬ್ಬರು. ಅದಕ್ಕೊಂದು ಪ್ರಾಸೆಸ್ ಇದೆ. ಅದರ ಶಿಫಾರಸ್ಸಿಗೆ ದೇಶ ಮಾಡಬೇಕು, ಇವ್ರು ಮಾಡಬೇಕು, ಅವ್ರು ಮಾಡಬೇಕು, ಇದಕ್ಕೆಲ್ಲ ಒಂದು ಪ್ರಾಸೆಸ್ ಇದೆ. ಜನವರಿ ಒಳಗಡೆ ಆ ಶಿಫಾರಸ್ಸುಗಳು, ಜನವರಿ ಎಂಡ್ ಒಳಗಡೆ ಏನೋ ಆ ಶಿಫಾರಸ್ಸುಗಳು ಹೋಗಬೇಕು ಅವ್ರಿಗೆ. ಆ ಥರ ಏನೋ ಒಂದು ರೂಲ್ ಇದೆ. ಅದು ಏನೋ ಜಾಗತಿಕ ಶಾಂತಿಗೋಸ್ಕರ ಕೆಲಸ ಮಾಡಿದ್ದೀನಿ, ಭಾರತ ಪಾಕಿಸ್ತಾನ ಸೇರಿ 8 ಯುದ್ಧ ನಿಲ್ಲಿಸ್ಬಿಟ್ಟಿದ್ದೀನಿ, ಡಮಾರ್ ಅಂತ. ಇದೆಲ್ಲ ಏನಪ್ಪ, ನನಗೆ ಕೊಡದೆ ಇನ್ಯಾರಿಗ್ರಿ ಕೊಡ್ತೀರಪ್ಪ ನೀವು ಅಂತ ಸಾಹೇಬರು ಹೇಳಿದರು. ಅದಾದ ಮೇಲೆ ಸ್ವಲ್ಪ ಇನ್ನೊಂದು ಗಂಟೆ 2 ಗಂಟೆ ಇದೆ ನೊಬೆಲ್ ಪ್ರಶಸ್ತಿಗೆ ಅಂದಾಗ ಈ ವ್ಯಕ್ತಿ ಅದರಲ್ಲಿ ಎಷ್ಟು ಮುಳುಗೋಗಿದ್ರು ಒಬ್ಬ ಅಮೆರಿಕ ಅಧ್ಯಕ್ಷರಾಗಿ ಅಂದರೆ, ಒಬಾಮಾ ಅಧ್ಯಕ್ಷರಾದ ಕೆಲವೇ ತಿಂಗಳಲ್ಲಿ ಈ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಡಲಾಯಿತು. ನೋಡಿ, ಈ ಥರ ಬೇಡಿ ಕೇಳಿ ಕಾಡಿ ಕೇಳಿದ ಮೇಲೆ ಕೊಡ್ತಾ ಇದ್ದಾರೆ ಅಥವಾ ನಾವು ಒಬಾಮಾ ಇಸ್ಕೊಂಬಿಟ್ಟಿದ್ದಾರೆ. ಗಾಂಧೀಜಿ ಕೊಡಲೇ ಇಲ್ಲ. ಗಾಂಧೀಜಿ ವಾಸ್ ನಾಮಿನೇಟೆಡ್ ಒನ್ಸ್ ಟ್ವೈಸ್ ಇರಬೇಕು, ನಾಮಿನೇಟೆಡ್ ಕೊಡಲೇ ಬರಲೇ ಇಲ್ಲ ಗಾಂಧೀಜಿಗೆ. ಗಾಂಧೀಜಿ ಡಿಡ್ ನಾಟ್ ಗೆಟ್. ಯಾರು ನನ್ನ ಪ್ರಕಾರ ಒರಿಜಿನಲ್ ಶಾಂತಿ ಮಂತ್ರವನ್ನು ಪಠಿಸಿದವರೋ ಮತ್ತು ಯಾರು ನನ್ನ ಪ್ರಕಾರ ರಾಜಕೀಯದ ಅಥವಾ ಅಧಿಕಾರ ಹೋರಾಟವನ್ನು ಅಥವಾ ದಬ್ಬಾಳಿಕೆಯನ್ನು ಶಾಂತಿ ಮಾರ್ಗದಲ್ಲಿ ಹೀಗೆ ಎದುರಿಸಬಹುದು ಎಂಬ ಒಂದು ಹೊಸ ತಂತ್ರಜ್ಞಾನವನ್ನು ಪ್ರತಿಭಟನೆಗಳ ವಿಚಾರದಲ್ಲಿ ತೋರಿಸಿದ್ರು ಈ ಪ್ರಪಂಚಕ್ಕೆ, ಅವ್ರಿಗೆ ಸಿಕ್ಕಲಿಲ್ಲ. ಏನೋ ಟ್ರಂಪ್ ಅಬ್ಬರಿಸಿದ್ರು, ನನಗೆ ಕೊಡೋದು ಯಾರು ಕೊಡ್ತೀರಿ ಅಂತ. ಆಮೇಲೆ ಅದಕ್ಕೆ ಪಾಕಿಸ್ತಾನ ಇಸ್ರೇಲ್ ಎಲ್ಲ ಅವ್ರಿಗೆ ಬೆಂಬಲ ಬೇರೆ ಕೊಟ್ಟಿತ್ತು. ಇಲ್ಲೇ ಮಿಸ್ಟೇಕ್ ಆಗಿರೋದು ನನ್ನ ಪ್ರಕಾರ. ಯಾವ ಥರ ಸರ್? ಪಾಕಿಸ್ತಾನ ಇಸ್ರೇಲ್ ಸಪೋರ್ಟ್ ಮಾಡಿದಾಗಲೇ ಅರ್ಧ ಅವಾರ್ಡ್ ಕಿತ್ಕೊಂಡೋಗಿರುತ್ತೆ. ಎಂಥವ್ರು ಸಪೋರ್ಟ್ ಮಾಡಿದ್ರು? ಇಸ್ರೇಲು ಬೇರೆ ಕಾರಣಕ್ಕೆ, ಪಾಕಿಸ್ತಾನ ಬೇರೆ ಕಾರಣಕ್ಕೆ. ಆದರೆ ನಾರ್ವೆಯ ನೊಬೆಲ್ ಶಾಂತಿ ಸಮಿತಿ ಮಾತ್ರ ಯಾವುದಕ್ಕೂ ಬಗ್ಲಿಲ್ಲ. ಅವರು ಎಷ್ಟು 5 ಜನನೋ 6 ಜನನೋ ಇರ್ತಾರೆ ಆ ಕಮಿಟಿನಲ್ಲಿ. 6 ಜನನೋ ಇರ್ತಾರೆ. ಅವ್ರು ಯಾವುದಕ್ಕೂ ಬಗ್ಲಿಲ್ಲ, ಲಾಬಿಗೆ ಮಣಿನಿಲ್ಲ. ಪ್ರಶಸ್ತಿ ಒಂದು ಕಾಲದಲ್ಲಿ ನಮ್ಮಲ್ಲಿ ಪದ್ಮಭೂಷಣ, ಪದ್ಮವಿಭೂಷಣ, ಯಾವ್ಯಾವುದೋ ಪದ್ಮಶ್ರೀ ಇವೆಲ್ಲ ಹಿಂಗೇ ಹೋಗ್ತಿದ್ದಪ್ಪ. ಯಾವ್ಯಾವಕ್ಕೋ ತಲೆ ಕೆಟ್ಟವಕ್ಕೆಲ್ಲ ಕೊಡ್ತಿದ್ರು. ಅದು ಯಾರ್ಯಾರಿಗೋ ಕೊಡೋರು, ಅದು ಏನಕ್ಕೆ ಕೊಡ್ತಿದ್ರು, ಅವ್ರು ಯಾರು ಅಂತ ನಾನು ಕಂಡುಹಿಡಿಯೋದು ಹೆಂಗೋ. ಇವ್ರ ಹಿಂದೆ ಮುಂದೆ ಓಡಾಡ್ಕೊಂಡಿದ್ದವ್ರಿಗೆಲ್ಲ ಕೊಟ್ಬಿಡೋರಪ್ಪ. ಈಗ ಸ್ವಲ್ಪ ಬೆಟರ್ ಮಾಡಿದ್ದಾರೆ. ಇದೇ ಪರಿಸ್ಥಿತಿ ನಮ್ಮಲ್ಲಿ ರಾಜ್ಯೋತ್ಸವ ಅವಾರ್ಡ್ಗೂ ಇತ್ತು. ಇದೆ, ಈಗ ಸ್ವಲ್ಪ ಬೆಟರ್ ಆಗಿದೆ. ಅದುವೇ ನಾನೀಗ ಅದು ತುಂಬ ಸುಧಾರಿಸ್ಬಿಟ್ಟಿದೆ ಅಂತ ಹೇಳಲ್ಲ, ಸುಮಾರಾಗಿ ಸುಧಾರಿಸಿದೆ ಅದುವೇ. ಇವಾಗ ಒಂದಷ್ಟು ಅರ್ಹರಿಗೆ ಹೋಗುತ್ತೆ ಅದರಲ್ಲಿ, ಪೂರ್ತಿ ಅಲ್ಲದೆ ಇದ್ರೂ. ಅಯ್ಯೋ, ಹಿಂದೆ ಎಲ್ಲಿ ಯಾರಿಗೆ ಬೇಕಾದ್ರೂ ಕೊಡೋರು. ಡಯಾಸ್ ಮೇಲೆ ಅನೌನ್ಸ್ ಮಾಡೋವಾಗ 4 ಆ್ಯಡ್ ಮಾಡಿದ್ದಿದೆ. ಡಯಾಸ್ ಅಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅನೌನ್ಸ್ ಮಾಡಿ ಒಬ್ಬರನ್ನ ಕರೆದು ಕೊಡ್ಬೇಕಲ್ಲ, ಆ ಟೈಮಲ್ಲಿ 4 ಆ್ಯಡ್ 3 ಆ್ಯಡ್ ಮಾಡಿದ್ದಿದೆ. ಇತಿಹಾಸನೂ ಇದೆ. ಹಂಗಾಗಿ ನನಗೇನಿದೆಲ್ಲ ಹೊಸ ಅದಲ್ಲ. ಈ ರೀತಿಯ ಈ ಪ್ರಶಸ್ತಿ ಗಿರಾಕಿಗಳು ಹೊಸದಲ್ಲ. ಏನೋ ಈ ಪ್ರಶಸ್ತಿ ಹಾಳಾಗೋಗ್ಲಿ, ರಾಜ್ಯೋತ್ಸವ, ಪದ್ಮಭೂಷಣ, ಪದ್ಮಶ್ರೀ ಎಲ್ಲ ದೊಡ್ಡ ಅವಾರ್ಡ್ ಅಂತ ಅನ್ಕೋಬೋದು. ಅಯ್ಯೋ, ಯಾವ್ಯಾವುದು ಸಣ್ಣದಕ್ಕೆಲ್ಲ ಓಡಾಡ್ತಾರ.
ಯಾವುದೋ ಒಟ್ನಲ್ಲಿ ಸಿಗ್ತಾ ಇರ್ಬೇಕು. ಅಯ್ಯೋ ಅದ್ಯಾವುದೋ ಅಕಾಡೆಮಿಗಳ ಅವಾರ್ಡು, ಅದ್ಯಾವುದೋ ಕಾರ್ಪೊರೇಷನ್ ಅವಾರ್ಡುಗಳು, ಅದ್ಯಾವುದೋ ಜಿಲ್ಲಾ ಮಟ್ಟದ ಅವಾರ್ಡುಗಳು. ಓಯ್ಯಪ್ಪ, ಅದಕ್ಕೂ ಕೊರತೆ. ಅದು ಏನದು ನನಗೆ ಅರ್ಥ ಆಗಲ್ಲ. ಒಬ್ಬ ಅವಾರ್ಡಿನ ಯಾವನು ಜ್ಞಾಪಿಸ್ಕೊಳ್ಳಲ್ಲ, ನಾನು ಬರ್ಕೊಟ್ಟಿದ್ದೀನಿ. ಹೇಳ್ರಪ್ಪ ನೋಡೋಣ. 10 ಜನ ಲಾಸ್ಟ್ ಇಯರ್ ರಾಜ್ಯೋತ್ಸವ ಅವಾರ್ಡಿ ಹೆಸರಲ್ಲಿ ಯಾರು ಅವ್ರಿಗೆ ಅವಮಾನ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ. ನೆನಪಲ್ಲಿ ಉಳಿಯೋ ಥರ ಉಳಿಯಲ್ಲ, ನೀವು ಮಾಡ್ಕೊಂಡೋದಾಗ ಉಳಿಯಲ್ಲ, ನೊಬೆಲ್ಲೇ ಉಳಿಯಲ್ಲ. ಅದಕ್ಕೆ ಹೇಳಿದ್ದು, ಈ ಅಮೆರಿಕದ ಅಧ್ಯಕ್ಷ ಮೂರ್ಖತನದ ಪರಮಾವಧಿ. ಅಕ್ಕಪಕ್ಕ ಇರೋರು ಒಬ್ರು ಬುದ್ಧಿ ಹೇಳಿಲ್ಲ. ವಾಟ್ ಆರ್ ಯು ಆರ್ ಅಮೆರಿಕ ಅಧ್ಯಕ್ಷ, ನೊಬೆಲ್ ಮೀರ್ ಬಿಟ್ಟಿದೀಯಪ್ಪ ನೀನು. ಅದು ಕೊಟ್ಟೇನಾಗಬೇಕು? 100 ನೊಬೆಲ್ ಬೇರೆಯವ್ರು ಕೊಡಿಸೋ ಪೊಸಿಷನಲ್ಲಿ ಇದೀಯಪ್ಪ ಅದಕ್ಕೆ ಅಪ್ಪ ನೀನು ಯಾಕೆ ಅದಕ್ಕೆ ಹೋಗ್ತಾ ಇದೆಯಾ? ನೀನು 8 ವಾರ ನಿಲ್ಲಿಸಿದ್ರೆ ಅದನ್ನು ಇನ್ನು 800 ವರ್ಷ ಜನ ಜ್ಞಾಪಿಸ್ಕೋತಾ ಇರ್ಬೇಕಾರೆ. ಈ ವ್ಯಕ್ತಿ ನಿಲ್ಲಿಸ್ತಾ ಅಂತ 100 ವರ್ಷ ಆದ್ಮೇಲೆ ನೊಬೆಲ್ ಜ್ಞಾಪಿಸ್ಕೊಳ್ಳಲ್ಲ ಯಾರು ಬೇಕಾರೆ, ಕೈ ಬಿಟ್ಬಿಡ್ತಾ ಇರ್ಬೇಕಾರೆ ಜನ. ಲಿಸ್ಟಲ್ಲಿ ಇಂಥವ್ರಿಗೆ ಹೋಯ್ತು ಅದು ಅನ್ನೋದು ಯುದ್ಧ ಜ್ಞಾಪಿಸ್ಕೋತಾರೆ, ಆಯಾ ದೇಶದವ್ರು ಜ್ಞಾಪಿಸ್ಕೋತಾರೆ, ಆ ಕಡೆ ಅಕ್ಕಪಕ್ಕ ದೇಶದವ್ರು ಜ್ಞಾಪಿಸ್ಕೋತಾರೆ. ಎಷ್ಟೋ ಜೀವಗಳು ಉಳಿ. ನಾನು ಮಾಡಿರೋದು ಒಳ್ಳೆ ಕೆಲಸ ಅಂದಮೇಲೆ ಅದಕ್ಕೆ ಹೋಗ್ಬೇಕು. ನನಗೆ ಇದಕ್ಕೆ 100 ಪಟ್ಟು ಅವಾರ್ಡ್ ಬಂದಾಗೋಗಿದೆ ಪ್ರಪಂಚದಲ್ಲಿ ಆಗಲೇ ಅನ್ಬೇಕಾಗಿತ್ತು. ಇದು ಯಾವುದೋ ಐ ಶುಡ್ ಗೆಟ್ ಇಟ್ ಅಂತ. ಏನಕ್ಕೆ ಚೀರಿ ಇದು ನನಗೆ ಹೆಂಗೆ ಅನ್ನಿಸ್ತಿದೆ ಅಂದರೆ, ಪಕ್ಕಾ ನಮ್ಮ ಲೋಕಲಲ್ಲಿ ಓಡಾಡ್ತಿರ್ತಾರೆ ಹಿಂಗೆ ಅರ್ಜಿ ಹಿಡ್ಕೊಂಡು. MLA ಕಾಣಿಸಿದ್ರೆ MLA ಕೊಡು ಲೆಟ್ರು, ಮಿನಿಸ್ಟರ್ ಕಾಣಿಸಿದ್ರೆ ಮಿನಿಸ್ಟರ್ ಕೊಡು, ಆಫೀಸರ್ ಸಿಕ್ಕರೆ ಆಫೀಸರ್ ಕೈಗೆ ಒಂದು ಕಾಗದ ಕೊಡು, ಏನು ಜೆರಾಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಹೆಂಗೋ ಆಗಬೇಕು ಒಂದು ಅವಾರ್ಡ್ ಸರ್ ನೀನು ಹಂಗೆ ಮಾಡಿಬಿಟ್ರಲ್ಲ, ಎಂಥ ಅಧ್ಯಕ್ಷಗಿರಿನೇ ಕೆಳಗಿಳಿಸ್ಬಿಟ್ರು. ಏನೆಯೋ ಪಾಪ ಕೇಳಿದ್ರು, ಕೊಡಲಿಲ್ಲ ಅವರು. ನೋ ಅಂದ್ಬಿಟ್ರು. ಅನೌನ್ಸ್ ಮಾಡಿದ್ರು ಮಧ್ಯಾಹ್ನ. ಮಾಡಿದಾಗ ವೆನೆಜುಲಾದ ಪ್ರತಿಪಕ್ಷದ ನಾಯಕಿ ಮಚಾಡೋಗೆ ಇದನ್ನು ಕೊಟ್ಟರು. ಆಕೆ ಶಾಂತಿ, ಧೈರ್ಯಶಾಲಿ ಮತ್ತು ಬದ್ಧತೆಯ ಪ್ರತಿಪಾದಕಿ ಅಂತ ನೊಬೆಲ್ ಕಮಿಟಿ ವರ್ಣಿಸಿದ್ರು ಅವ್ರನ್ನ. ಕೂಡಲೇ ಮಾಧ್ಯಮ ಹೇಳಿಕೆಯನ್ನು ಶ್ವೇತಭವನ ಅಂದರೆ ವೈಟ್ ಹೌಸ್, ಟ್ರಂಪ್ ಅವ್ರ ಮನೆಗೆ ಸದ್ಯದ ಮನೆ, ಅವರು ಪ್ರಕಟ ಮಾಡಿದ್ರು ಒಂದನ್ನು. ಆಯ್ಕೆ ಸಮಿತಿಯು ಶಾಂತಿ ವಿಚಾರದಲ್ಲೂ ರಾಜಕೀಯ ಮಾಡಿದೆ ಅಂತ. ನಮ್ಮ ದೇಶದಲ್ಲೂ ಹಿಂಗೆ ಹೇಳ್ತಾರೆ, ಎಲ್ಲದಕ್ಕೂ ರಾಜಕೀಯ ನಮ್ಮಲ್ಲೂ ಹಿಂಗೆ ಹೇಳ್ತಾರೆ. ಎಲ್ಲ ಪಾಲಿಟಿಕ್ಸು ಸರ್, ರಾಜಕೀಯ ದ್ವೇಷದಿಂದ ಅಂತಾರೆ. ನಮ್ಮಲ್ಲೂ ಕರೆಕ್ಟಾಗಿ ಹಿಂಗೆ ಹೇಳ್ತಾರೆ. ಇಷ್ಟೆಲ್ಲ ಕರೆಕ್ಟಾಗಿದೆ ಟ್ರಂಪು, ನಮ್ಮ ದೇಶದ ವ್ಯವಹಾರ ಎಲ್ಲ. ಅದ್ಯಾಕೆ ನಮ್ಮ ಜೊತೆ ಜಗಳ ಆಡ್ಕೊಂಡಿಯಾ ನಾವು ಪಾರ್ಟಿ? ಅದ್ರಲ್ಲಿ ಮಾತ್ರ ಅಡ್ಜಸ್ಟ್ ಅದು ಹಿಂಗ ಅಲ್ವಾ? ಆಶ್ಚರ್ಯ ಆಗತ್ತೆ ನನಗೆ. ಎಲ್ಲದರಲ್ಲೂ ಒಂದೇ ಥರ ಕಾಣ್ತಾರೆ. ಟ್ರಂಪ್ಗೆ ನೊಬೆಲ್ ಸಿಗದಿದ್ದರೂ ಶಾಂತಿ ಕಾರ್ಯ ಮುಂದುವರಿಯತ್ತೆ ಅಂತ. ಈ ಸರ್ಕಾರ ರಾಜಕೀಯ ದ್ವೇಷದಿಂದ 100 ಕೇಸ್ ಹಾಕ್ಲಿರಿ, ಫೈಟ್ ಮಾಡ್ತೀನಿ ಬಿಡಲ್ಲ ನಾನು ಅಂತನಲ್ವ ಈಗ ನಮ್ಮಲ್ಲಿ ಹೇಳ್ತಾರೆ. ಸೇಮ್. ನೊಬೆಲ್ ಪ್ರಶಸ್ತಿಗೆ ಎಂಜಾಯ್ ಮಾಡಬೇಕು ನ್ಯೂಸನ್ನು. ಮುಂದಕ್ಕೆ ಹೋಗ್ತಾ ಹೋಗ್ತಾ ನ್ಯೂಸು ನಮ್ಮ ಮೇಲೆ ವಿಪರೀತವಾದ ಒತ್ತಡವನ್ನು ಹೇರ್ತಾ ಹೋಗುತ್ತೆ, ಜೀವನವನ್ನೇ ಅಸಹ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಹಾಗಾಗಿ ಎಂಜಾಯ್ ಮಾಡ್ಕೋಬೇಕು. ಪ್ರಜಾಪ್ರಭುತ್ವ ಸ್ಥಾಪನೆ ಮತ್ತು ಬಲವರ್ಧನೆ ಯಾಕೆ ಕೊಡ್ತಾರೆ ಅಂದರೆ, ಕಂಡೀಷನ್ಸ್: ಮಾನವ ಹಕ್ಕುಗಳ ರಕ್ಷಣೆ, ಜಾಗತಿಕ ತಾಪಮಾನ ಏರಿಕೆ ತಡೆ. ಟ್ರಂಪು ಎಕ್ಸಾಕ್ಟ್ಲಿ ಅದಕ್ಕೆ ವಿರುದ್ಧ. ಜಾಗತಿಕ ತಾಪಮಾನ ಎಲ್ಲ ಬೋಗಸ್ಸು ಅಂತ ಟ್ರಂಪ್ ಹೇಳೋದು. ವಿಶ್ವಬಂಧು ಧೋರಣೆ, ವಿಶ್ವಬಂಧು ಇಲ್ಲ ಆಗಲ್ಲ, ಅಡ್ಜಸ್ಟ್ ಆಗಲ್ಲ, ಇಲ್ಲ ಇರಲಿ. ಆಮೇಲೆ ಏನಕ್ಕೆ ತಪ್ಪು ಬಿಡ್ತು ಕೈ ಅಂತಂದು, ಕೈ ತಪ್ಪುದವ್ರಿಗೆ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ತೊರೆದ್ರು ಅಂತ ಅಮೆರಿಕಾದವರು, WHO. ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಹಿಂದಕ್ಕೆ ಹೋಗ್ಬಿಟ್ರು, ಸೇಡಿಗೆ ಬಿದ್ದುಬಿಟ್ರು ಸುಂಕ ಹಾಕಿ. ಗ್ರೀನ್ಲ್ಯಾಂಡನ್ನು ಅಂದರೆ ಡೆನ್ಮಾರ್ಕಿಂದ, ಅಂದರೆ ಈ ನೊಬೆಲ್ ಕಮಿಟಿ ಇರೋ ಆಸ್ಲೋ, ಡೆನ್ಮಾರ್ಕ್ ದೇಶದ ಒಳಗಡೆ ಇರೋವಂಥದ್ದು ಕಮಿಟಿ ಅಲ್ಲಿರೋದು. ಹಾಗಾಗಿ ಅಲ್ಲಿಂದ ಗ್ರೀನ್ಲ್ಯಾಂಡನ್ನು ಕತ್ಕೊಳ್ಳೋಕೆ ಟ್ರೈ ಮಾಡಿದ್ರು ಅಂತ ಅಲ್ವಾ? ವೆನೆಜುಲಾದು ಇದು 24ರ ಅವಧಿಯ ಪ್ರಶಸ್ತಿ ಇದು. ಟ್ರಂಪು ಬೇಸಿಕಲಿ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಇದು 25ರದ್ದಲ್ಲ, 24ರದ್ದು. ಇದು 24ರ ಅವಧಿಯಲ್ಲಾಗಿರುವ ಕೆಲಸ. ನೀವೀಗ ಬಂದಿದ್ದೀರಿ, ಒಂದು 6 ತಿಂಗಳಾಗಿದೆ. ಅದಕ್ಕೆ ಇನ್ನೊಂದು 6 ತಿಂಗಳಿದೆ. ಮುಂದಿನ ವರ್ಷ ಒಂದು ಸೆಕೆಂಡ್ ಮಾಡ್ಬೋದು ಬೇಕಾರೆ. ನಾಮಿನೇಷನನ್ನು ಮಾಡಬಾರ್ದು ಅಂತ ಏನಿಲ್ಲ, ಮರಳಿ ಪ್ರಯತ್ನ ಮಾಡೋಣ. ಅಲ್ಲ, ಪ್ರಯತ್ನ ಮಾಡ್ತಾರೋ, ಬೇರೆ ಯಾರು ನಾಮಿನೇಟ್ ಮಾಡ್ತಾರೋ ಮಾಡ್ಬೋದು, ತಪ್ಪೇನಿಲ್ಲ. ಮುಂದಿನ ವರ್ಷ ಮಾಡಿಸ್ಬೋದು ಯಾರು ಕೆಲವರು. ವೆನೆಜುಲಾದ 58 ವರ್ಷದ ಹೋರಾಟಗಾರ್ತಿ ಮರಿಯಾ ಕಳೆದ ಬಾರಿ ಅಧ್ಯಕ್ಷೀಯ ಚುನಾವಣೆ ನಡೆದಾಗ ನಿಂತಿದ್ದರು. ನಾವು ಗೆದ್ದಿದ್ದೀವಿ ಅಂತ ಅವ್ರದ್ದು ಲೆಕ್ಕಾಚಾರ. ಆದರೆ ವೆನೆಜುಲಾದ ಸರ್ವಾಧಿಕಾರಿ ಆಡಳಿತದಲ್ಲಿರುವಂತಹ ಮಡೂರೋ ಅದನ್ನು ಒಪ್ಪಿಲ್ಲ. ಆ ದೇಶದಲ್ಲಿ ನ್ಯಾಯಾಂಗ, ಶಾಸಕಾಂಗ ಮತ್ತು ಕಾರ್ಯಾಂಗ ಎಲ್ಲ ಮಡೂರೋ ಕಪಿಮುಷ್ಟಿ ಒಳಗಡೆ ಇದೆ. ಯಾರು ಆತನನ್ನು ವಿರೋಧಿಸ್ತಾರೆ ಅವ್ರು ಯಾರು ಅಲ್ಲಿ ಬದುಕಿರಲಿಕ್ಕೆ ಸಾಧ್ಯವೇ ಇಲ್ಲ.
ಹಾಗಾಗಿ ಈ ವಿಪಕ್ಷಿ ನಾಯಕಿ ಯಾರಿದ್ದಾರೆ ಈಕೆ ಮಾರಿಯಾ ಮಚಾಡೋ, ಆಕೆ ಕೂಡ ಈಗ ಹೈಡಿಂಗಲ್ಲಿದ್ದಾರೆ. ಆ್ಯಕ್ಚುಲಿ ಆಕೆ ಬಹಿರಂಗವಾಗಿಲ್ಲ ಹೊರಗಡೆನಲ್ಲಿ. ಶೀಸ್ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡಿದ್ದಾರೆ. ಯಾಕಂದರೆ ಆಕೆ ಮುಗಿಸ್ಬಿಡ್ತಾರೆ ಇಲ್ಲದೆ ಇದ್ದರೆ. ಜೀವ ಭಯ. ರಾಜಕೀಯ ಕುರುಕಳೆಲ್ಲ ಎದುರಿಸ್ತಾ ಇದ್ದಾರೆ. ವೆನೆಜುಲಾದ ಐರನ್ ಲೇಡಿ ಅಂತ ಕರೀತಾರೆ. ಭಾಳ ಪ್ರಭಾವಿ ಮಹಿಳೆ ಅಂತ ನ್ಯೂಯಾರ್ಕ್ ಟೈಮ್ ಹೇಳಿದೆ. ಇರ್ಬೋದು ಕೆಲವು ಸರಿ ನ್ಯೂಯಾರ್ಕ್ ಟೈಮು, ಆಮೇಲೆ ಯಾವುದೋ ಒಂದು ಶಿಕಾಗೋ ಹೆರಾಲ್ಡು, ಈ ಥರದ ಪೇಪರ್ಗಳಿಗೆ ಅಥವಾ ಇವ್ರುಗಳಿಗೆಲ್ಲ ಕೆಲವ್ರೆಲ್ಲ ಐರನ್ನು, ಯುರೇನಿಯಮ್ಮು, ಇನ್ಯಾವುದೋ ಅಲ್ಯೂಮಿನಿಯಂ ಥರ ಕಾಣಿಸ್ತಾರೆ. ಬಟ್ ಅವ್ರವ್ರ ದೇಶದಲ್ಲೇ ಅವ್ರ ಪಾಪ ಹೇಳೋದು ಕೇಳಿಸ್ಕೊಳಕ್ಕೆ ರೆಡಿ ಇರಲ್ಲ ಯಾರಿಗೂ. ಕೆಲವೊಮ್ಮೆ ಅದರಿಂದ ಏನು ಪ್ರಯೋಜನ ಅನ್ನಿಸ್ಬಿಡುತ್ತೆ. ನಿಜ. ಏನೇ ಇದಿಷ್ಟು ಆಗಿದೆ. ಎಸ್, ಬಟ್ ಇಷ್ಟು ಈ ಥರ ಪ್ರಶಸ್ತಿಗಾಗಿ ಹೋರಾಡಿದ ಇತಿಹಾಸದಲ್ಲಿ ಇವರೊಬ್ಬರೇ ಅನ್ಸುತ್ತಲ್ಲ ಸರ್? ಹಾಯ್, ಚಿಲ್ಲರೆ ಟ್ರಂಪ್ಗಳು ಬೇಜಾನ್ ಜನ ಇದ್ದಾರಲ್ಲ. ಅಲ್ಲ, ನೊಬೆಲ್ ಪ್ರಶಸ್ತಿ ನೊಬೆಲ್ಗೆ ಇರ್ಬೋದೇನೋ, ನಮಗೆ ಗೊತ್ತಿಲ್ಲ. ಇವರು ದೊಡ್ಡ ಮನುಷ್ಯ ಎಲ್ಲ ಓಪನ್ ಆಗಿ ಹೇಳ್ಕೊಂಡು ಮಾಡಿದ್ದಾರೆ. ಕೆಲವರು ಸೀಕ್ರೆಟ್ ಆಗಿ ಓಡಾಡ್ಕೊಂಡು ಇರ್ಬೋದೇನೋ, ಲಾಬಿ ಮಾಡಿಸಿರ್ಬೋದೇನೋ. ಈಗ ಒಬಾಮ ಲಾಬಿ ಮಾಡಿಸಿಲ್ಲ ಅಂತ ಯಾರು ಹೇಳ್ತೀರಿ? ಯಾರೋ ಲಾಬಿ ಮಾಡಿರ್ಬೋದು ಒಬಾಮಾಗುವೆ. ಓಕೆ, ಶಾಂತಿ ದೂತ ಅಂತ. ಹಿಂದೆ ಯಾಸರ್ ಅರಫತ್ತು ಮತ್ತೆ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್, ಅವತ್ತು ಯಾರೋ ಇದ್ದವ್ರು ನನಗೆ ಮರ್ತೋಗಿದೆ. ಯಾಸರ್ ಅರಫತ್ ವಾಸ್ PLO ಹೆಡ್ ಆ ದಿನಮಾನದಲ್ಲಿ. ಅವರಿಬ್ಬರದ್ದು ಏನೋ ಅಂದಾಗ ಆ ಅಧ್ಯಕ್ಷರಿಗೂ ಕೊಟ್ಟಿದ್ರು ಒಂದು. ಅದೇ ಥರ ರೊನಾಲ್ಡ್ ರೇಗನ್ನು ಮತ್ತು ಗಾರ್ಬೆಚೋವ್ಗೆ ಜಾಯಿಂಟ್ಲಿ ಕೊಟ್ಟಿದ್ರು, ನನಗೆ ನೆನಪಿದೆ. ಬಿಕಾಸ್ ದೇ ಕೇಮ್ ವಿತ್ ಲಾಟ್ ಆಫ್ ಅಗ್ರಿಮೆಂಟ್ಸು, ಇದೆಲ್ಲ ಆಯಿತು ಅಂತ. ಹಾಗಾಗಿ ಕೆಲವು ಸರಿ ಕೆಲವು ಲಾಬಿಗಳು ಆಗಿವೆ, ಆಗಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬಹಿರಂಗವಾಗಿ ತಮಗೆ ತಾವೇ ಲಾಬಿ ಮಾಡಿರೋದು ಇದು ಫಸ್ಟ್ ಇರಬಹುದೇನೋ, ಮತ್ತು ಈ ಪರಿಪ್ರಮಾಣದಲ್ಲಿ ಲಾಬಿ ಮಾಡಿರೋದು. ಇಲ್ಲಿ ನಮ್ಮ ಚುನಾವಣಾ ಆಯೋಗನ ಪ್ರಶ್ನೆ ಮಾಡ್ತಾರಲ್ಲ ಸರ್, ನಾವು ಗೆದ್ದ ಕಡೆಯಲ್ಲಿ ಒಂಥರ, ಗೆದ್ದಿಲ್ಲದೆ ಇರೋ ಒಂದು ಕಡೆಯಲ್ಲಿ ಒಂಥರ ಅಂತ. ಹಾಗೆ ಇವರು ಕಮಿಟಿನ ಪ್ರಶ್ನೆ. ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅದನ್ನು ಬಹುಜನ ಗಮನಿಸಿದ್ದಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ರೀಜಿನಲ್ ಮೀಡಿಯಾಗಳಲ್ಲಿ, ಅಂದರೆ ನಮ್ಮ ಮಾಧ್ಯಮದಲ್ಲಿ, ವೆನೆಜುಲಾದ ಈ ಹೋರಾಟಗಾರ್ತಿ ಏನಿದ್ದಾರೆ ಮತ್ತು ಆಕೆಯ ಹೋರಾಟ ಏನಿದೆ, ಇದನ್ನು ಸಪೋರ್ಟ್ ಮಾಡ್ತಿರೋದೇ ಅಮೆರಿಕ. ಈಗಿನ ಅಮೆರಿಕಾದ ಆಡಳಿತ ನಾನು ಹೇಳ್ತಿರೋದು. ನಾನು ಹೇಳ್ತಿರೋದು ಹಿಂದಿಂದಲ್ಲ, ಈಗ ಹಿಂದಿಯವರು ಇದ್ದರು, ಈಗ ಪ್ರೆಸೆಂಟ್ ಅವ್ರು ಹೆವಿ ಸಪೋರ್ಟ್. ಹಾಗಾಗಿ ವೆನೆಜುಲಾದ ಬೋಟ್ಗಳ ಮೇಲೆಲ್ಲ ಸಿಕ್ಕಾಬಿಟ್ಟೆ ಮಿಸೈಲ್ ಹೊಡೆದಾಗ್ತಾ ಇದ್ದಾರೆ ಅಮೆರಿಕಾನವರು. ಅಮೆರಿಕದ ವಾರ್ಶಿಪ್ಸ್ ತೊಗೊಂಡೋಗಿ ವೆನೆಜುಲಾದ ಅಂತಾರಾಷ್ಟ್ರೀಯ ನೀರಿಂದು ಸಮುದ್ರದಲ್ಲಿ ಬಾರ್ಡ್ರಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ ತಗೊಂಡೋಗಿ. ಯಾವ ಕಾಲಕ್ಕೆ ಯಾವ ಹಂತದಲ್ಲಾದರೂ ವೆನೆಜುಲಾ ಮೇಲೆ ದಾಳಿ ಆಗ್ಬಿಡ್ಬೋದು ಅಮೆರಿಕದಿಂದ, ಹೇಳಕ್ಕೆ ಬರಲ್ಲ. ವಿಪರೀತ ಸಪೋರ್ಟಲ್ಲಿದ್ದಾರೆ. ಈಗಿರೋ ಅಡ್ಮಿನಿಸ್ಟ್ರೇಷನಲ್ಲಿರೋರು ಭಾಳ ಜನ ಈಕೆಗೆ ಸಪೋರ್ಟರ್ಸು. ಹಾಗಾಗಿ ಈಗ ಇದನ್ನು ತೀವ್ರವಾಗಿ ಕ್ರಿಟಿಸೈಸ್ ಮಾಡೋದು ಕಷ್ಟ ಆಗ್ಬಿಟ್ಟಿದೆ ಅವರಿಗೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಎಸ್, ಬಟ್ ಇದರ ಪರಿಣಾಮಗಳು ಮುಂದೆ ಏನಾಗಬಹುದು ಗೊತ್ತಿಲ್ಲ. ಅವರು ಸಾಹೇಬರು ನಾಳೆ ಬೆಳಗ್ಗೆ ಎದ್ದಾಗ ಬಲಕ್ಕೆ ಹೇಳ್ತಾರೋ ಎಡಕ್ಕೆ ಹೇಳ್ತಾರೋ ನನಗೆ ಗೊತ್ತಿಲ್ಲ, ನನಗೆ ಐ ಡೋಂಟ್ ನೋ. ಹಾಗಾಗಿ ಅವ್ರು ಹೆಂಗೆ ಹೇಳ್ತಾರೋ ಹಂಗಾಗುತ್ತದು, ಹೇಳಕ್ಕೆ ಬರಲ್ಲ. ಗೊತ್ತಿಲ್ಲ ಯಾರ ಅವ್ರ ಕೋಪ ಸಾಮಾನ್ಯವಾಗಿ ಅವ್ರು ಇಲ್ಲಿವರೆಗೂ ಕೋಪ ತೀರಿಸ್ಕೊಳ್ಳುವ ವ್ಯಕ್ತಿಯಾಗಿ ಕಾಣಿಸಿದ್ದಾರೆ. ಅವರು ಕೋಪ ಮತ್ತೆ ತುಂಬಾ ಪರ್ಸನಲ್ ಆಗಿ ತಗೊಳ್ಳೋದು ಎಲ್ಲ ಮಾಡಿದ್ದಾರೆ. ಇದೇನ್ ಮಾಡ್ತಾರೋ ಗೊತ್ತಿಲ್ಲ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಒಳ್ಳೆ ಸಮಸ್ಯೆ. ಇದು ಬೆಂಗಳೂರಿನ ಪ್ರಗತಿಯ ದಿಕ್ಸೂಚಿ ಅಂತ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ನವದೆಹಲಿಯಲ್ಲಿ ನಡೆದ ಮೊಬಿಲಿಟಿ ಸಿಂಪೋಸಿಯಂ 2025 ಕಾರ್ಯಕ್ರಮದಲ್ಲಿ ಮಾತನಾಡಿದ ಖರ್ಗೆ ಅವರು, ಟ್ರಾಫಿಕ್ ಸಮಸ್ಯೆಯನ್ನು ಸಕಾರಾತ್ಮಕ ದೃಷ್ಟಿಕೋನದಿಂದ ನೋಡಬೇಕು. ಟ್ರಾಫಿಕ್ ಜಾಮ್ ಆರ್ಥಿಕ ಬೆಳವಣಿಗೆಯ ಪ್ರತೀಕ ಎಂಬ ಅರ್ಥದಲ್ಲಿ ವ್ಯಾಖ್ಯಾನ ಮಾಡಿದರು. ಇದಕ್ಕೆ ಭಾರೀ ಟೀಕೆ ಟಿಪ್ಪಣಿ ಕೂಡ ವ್ಯಕ್ತವಾಯಿತು. ಈ ಬೆನ್ನಲ್ಲೇ ಸಮರ್ಥಿಸಿಕೊಂಡಿರುವಂತಹ ಖರ್ಗೆ, ಮೆಟ್ರೋ ಸಿಟಿಯನ್ನ ಮೀರಿ ಬೆಂಗಳೂರು ಬೆಳೆದಿದೆ. ಮುಂಬೈ ಹಾಗೂ ದೆಹಲಿಗಿಂತ ಬೆಂಗಳೂರು ವೇಗವಾಗಿ ಬೆಳೀತಿರುವುದರಿಂದ ಟ್ರಾಫಿಕ್ ಹೆಚ್ಚಿದೆ ಅಂತ ಹೇಳಿದ್ದೀನಿ. ಇದಕ್ಕೆ ಬಿಜೆಪಿ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು. ಛಲವಾದಿ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಇಷ್ಟೊಂದು ಜನ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಅಂದ್ರೆ ಟ್ರಾಫಿಕ್ ಹೆಚ್ಚದೆ ಅಲ್ವಾ? ಹಂಗಂತ ನಾವು ಅದು ಸಮಸ್ಯೆ ಅಲ್ಲ ಅಂತ ನಾವು ಎಲ್ಲಾದ್ರೂ ಹೇಳಿದೀವ? ಸಮಸ್ಯೆ ಇದೆ, ಉದ್ಯೋಗಕ್ಕೆ ಅವಕಾಶ ಇದೆ, ಬಂಡವಾಳಕ್ಕೆ ಅವಕಾಶ ಇದೆ ಅಂದ್ಬಿಟ್ಟು ಇವತ್ತು ಬರ್ತಾ ಇದೆಲ್ಲ. ಆಕ್ಚುಲಿ ನಮಗೆ ಮೆಟ್ರೋ ಸ್ಟೇಟಸ್ ಇಲ್ಲ ಸರ್, ಆದ್ರೆ ನಾವು ಮೆಟ್ರೋಕ್ಕಿಂತ ಹೆಚ್ಚಾಗಿ ಬೆಳೀತಾ ಇದೀವಿ, ಡೆಲ್ಲಿಗಿಂತ ಹೆಚ್ಚಾಗಿ ವೇಗವಾಗಿ ಬೆಳೀತಾ ಇದೀವಿ, ಬಾಂಬೆಗಿಂತ. ಟ್ರಾಫಿಕ್ ಬಹಳ ಹೆಚ್ಚಿದೆ ಅಂತಂದ್ರೆ ಅದು ಬಹಳ ಡೆವಲಪ್ಮೆಂಟ್ ಆಗಿದೆ ಅಂತ, ಇವ್ರ ಬ್ರೈನ್ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಇದರಿಂದ ಗೊತ್ತಾಗುತ್ತೆ. ಟ್ರಾಫಿಕ್ನಿಗೆ ಹೇಗೆ ನೋಡಬೇಕು ಅನ್ನೋ ಪ್ರಶ್ನೆ, ಒಂದು ಚರ್ಚೆ ಒಂದು ಹುಟ್ಟಾಕೊಳ್ತೇವೆ ಸರ್. ಟೆಕ್ನಿಕಲಿ ಪ್ರಿಯಾಂಕ ಖರ್ಗೆ ಹೇಳಿರೋದು ಸರಿ. ಹೆಚ್ಚು ಜನ ಬರ್ತಿದ್ದಾರೆ. ಸಂಪತ್ತು
ಆ ನಗರದಲ್ಲಿ ಇದೆ ಅಂತ ಅರ್ಥ. ಅಫೋರ್ಡಬಿಲಿಟಿ, ಸಂಪತ್ತು ಓಕೆ. ಆ ನಗರದಲ್ಲಿ ಇದೆ ಅಂತ ಅರ್ಥ. ಅದು ಇಲ್ಲದಿದ್ದರೆ ಹಂಗಾಗ್ಲಿಕ್ಕಿಲ್ಲ. ಅವರಲ್ಲಿ ಅವಾಗ ಸಕ್ಕರೆ ಇದೆ, ಇರುವೆ ಬರ್ತಾ ಇವೆ, ಇರುವೆ ಒಂದು ಜನ ಖರೀದಿ ಮಾಡುವ ಶಕ್ತಿಯನ್ನು ಹೊಂದಿದ್ದಾರೆ ರೈಟ್ ಅಂತ ಅರ್ಥ. ಇಟ್ ಇಂಡಿಕೇಟ್ಸ್. ಆದರೆ ಇನ್ನೊಂದು ಕಡೆ ಅದು ಏನನ್ನು ತೋರಿಸತ್ತೆ ಅಂತಂದರೆ ಈಗಿನ ಸಮಸ್ಯೆ, ಹಾಂ ಸರ್, ಒಂದು ಸ್ಥಾಪಿತ ಸರ್ಕಾರ, ಈ ಸರ್ಕಾರವೂ ಸೇರಿದಂತೆ, ಎಷ್ಟು ಕಚಡಗಳ ಥರ ಮಹಾಮೂರ್ಖತನದಲ್ಲಿ ಮಕೇಡಿಯಾಗಿ ಡಬಕ್ ಅಂತ ಕೆಳಗೆ ಬಿದ್ದಿದ್ದಾರೆ, ಅದನ್ನು ನಿಭಾಯಿಸಲು ಸಾಧ್ಯವಾಗದೆ ಮತ್ತು ಅಭಿವೃದ್ಧಿಯನ್ನು ತರದೆ ಅಂತ. ಎರಡು ಸೈಡ್ ಇದು ರಿಫ್ಲೆಕ್ಷನ್ ಆಫ್ ಟೂ ಸೈಡ್ ಮಿರರ್. ಇದು ಒಂದು ಸೈಡ್ ಅಲ್ಲ. ಹಿಂಗೆ ನೋಡಿದ್ರೆ ಹಿಂಗೆ ಕಾಣುತ್ತೆ, ಹಂಗೆ ನೋಡಿದ್ರೆ ಹಂಗೆ ಕಾಣುತ್ತೆ. ಇದು ಸಾಮಾನ್ಯವಾಗಿ ಈ ರೀತಿಯ ಬೆಳವಣಿಗೆಯಾಗುವುದನ್ನು ಸಂತೋಷ ಪಡುವ ಸರ್ಕಾರಗಳು ಆ ಸಂತೋಷದ ಬೆನ್ನಲ್ಲೇ ಎಚ್ಚರಿಕೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಅದಕ್ಕೆ ಪೂರ್ವ ತಯಾರಿಯನ್ನು ಮಾಡಿಕೊಂಡರೆ ಆಗ ಆ ಸಂಪತ್ತು ಪ್ರಕಟವಾಗುತ್ತಿರುವುದಕ್ಕೆ ನಿಜ ಅರ್ಥ ಬರುತ್ತದೆ. ಅದು ಮುಂದುವರಿಯುತ್ತೆ. ಇಲ್ಲದಿದ್ದರೆ ಅಸಹಾಯಕತೆ, ಬೇಜವಾಬ್ದಾರಿತನ, ಆಲಸಿಗರು, ಕಂತ್ರಿಗಳು, ಕಚಡಗಳು ಅಂತ ಅನ್ನಿಸ್ಕೋತಾರೆ. ಇದರಲ್ಲಿ ಯಾರು ಏನು ಅನ್ನೋದನ್ನ ನೀವೇ ತೀರ್ಮಾನ ಮಾಡ್ಕೊಳ್ಳಿ. ನನಗೆ ಕೋಪ ಇರೋದು ಏನು ಬೆಂಗಳೂರು ವಿಚಾರದಲ್ಲಿ ಅಂದರೆ, ಅಫ್ಕೋರ್ಸ್ ಖರ್ಗೆ ಇವರು ಪ್ರಿಯಾಂಕ್ ಖರ್ಗೆ ಹೇಳಿದ್ದು ಸರಿ. 6 ಲಕ್ಷ 7 ಲಕ್ಷ 5 ಲಕ್ಷ ಗಾಡಿಗಳು ಆ್ಯಡ್ ಆಗ್ತಾ ಇದೆ ಅಂತಂದರೆ ಜನಕ್ಕೆ ಶಕ್ತಿ ಬಂದಿದೆ ಅಂತ ಅಲ್ಲವಾ ಅರ್ಥ. ಅದು ಅಂತ ಬಂದಿದೆ. ಆದರೆ ಇದು ನಡೀತಾ ಇರೋ 8-10 ವರ್ಷದಿಂದ ಏನು ಮಾಡಿದ್ದೀರಿ ಅಂತ ಹೇಳಿ, ಎಕ್ಸೆಪ್ಟ್ ದ ಮೆಟ್ರೋ. ನಾನು ಮೊನ್ನೆನೂ ಹೇಳ್ತಿದ್ದೆ, ಮೆಟ್ರೋ ಬಂದರೂ ಯಾಕೆ ನಿಮಗೆ ಸಮಸ್ಯೆ ಬಗೆಹರಿದಿಲ್ಲ? 10 ಲಕ್ಷ ಜನರನ್ನು ಪರ್ ಡೇ ಮೆಟ್ರೋ ಕ್ಯಾರಿ ಮಾಡ್ತಿದೆ ಅನ್ನೋದು ನಮ್ದೊಂದು ಲೆಕ್ಕಾಚಾರ. ಸುಮಾರು 2ರಿಂದ 2.25 ಲಕ್ಷ 2.5 ಲಕ್ಷ ಜನರನ್ನ ಕ್ಯಾರಿ ಮಾಡ್ತಾ ಇದೆ ಉಬರು ಅಥವಾ ಉಳಿದಿದ್ದ ಗಾಡಿಗಳು ಅನ್ನೋದು ನಮ್ಗೆ ಇನ್ನೊಂದು ಲೆಕ್ಕಾಚಾರ. ಅದೇ ಸರಿ ಸುಮಾರು ನಂಬರ್ನಲ್ಲಿ ಆಟೋ ರಿಕ್ಷಾಗಳು ಕ್ಯಾರಿ ಮಾಡ್ತಿದ್ದಾರೆ ಅನ್ನೋದು ನಮ್ದು ಇನ್ನೊಂದು ನಂಬರ್ಲು. ಗ್ಯಾರಂಟಿ ಸ್ಕೀಮ್ನಲ್ಲಿ ನೀವು ಹೆಣ್ಮಕ್ಳಿಗೆ ಫ್ರೀ ಮಾಡಿದ ಮೇಲೆ BMTC ಟ್ರಾವೆಲ್ ಹ್ಯಾಸ್ ಡಬಲ್ಡ್ ಔಟ್ ಅನ್ನೋದಕ್ಕೆ ಬಿಕಾಸ್ ಆಫ್ ವಿಮೆನ್ ಫ್ರೀ ಆಗಿರೋದ್ರಿಂದ ಅಂತ ಇನ್ನೊಂದು ಲೆಕ್ಕಾಚಾರ ಇದೆ. ಹಾಗಿದ್ರೆ ಎಲ್ಲಿಗೆ ಹೋಗ್ತಿದ್ದಾರೆ ಜನ ಮತ್ತು ಎಲ್ಲಿಗೆ ಬರ್ತಿದ್ದಾರೆ ಗೊತ್ತಾಗ್ತಿಲ್ಲ ಯಾರಿಗೂ. ಇದನ್ನು ಆಂಟಿಸಿಪೇಟ್ ಮಾಡಬೇಕಾಗಿದ್ದು ಸರ್ಕಾರದ ಕೆಲಸ. ಪ್ರಿಯಾಂಕ್ ಖರ್ಗೆ ಅವರು ಸಂಪತ್ತಿನ ವಿಚಾರದಲ್ಲಿ ಮಾತಾಡೋದೇ ಆದರೆ, ಪ್ರಗತಿಯ ಸಂಕೇತ ಆದರೆ, ನೀವೆಷ್ಟು ಕೆಲಸ ಮಾಡದಂತಹ ವಿಫಲ ಸರ್ಕಾರ ಅನ್ನೋದು ಪ್ರೂವ್ ಆಯ್ತಾ? ಹಾಗಾದರೆ 2.5 ವರ್ಷದಲ್ಲಿ ಈಗ ನೀವು ಕ್ಯಾನ್ ಎನಿಬಡಿ ಶೋ ಮಿ ಒಂದು ವರ್ಕ್ ನನಗೆ ಯಾವುದಾದ್ರು ಅದು ಈಸ್ ಔಟ್ ಮಾಡಿದೆ ಟ್ರಾಫಿಕ್ಕನ್ನು ಅನ್ನೋದು ತೋರಿಸಿ, ನಿಮ್ಮ ಪೀರಿಯಡಲ್ಲಿ ತೋರಿಸಿ ನೋಡೋಣ. ಯಾವುದಾದ್ರು ಎಲ್ಲ ವರ್ಕು ನಿಂತಿದೆ ಹೇಳಿದ್ರೆ ನೀವು ಅವ್ರ ತಯಾರಿ ಇಲ್ಲ ಒಪ್ಪಕ್ಕೆ, ಇನ್ಕ್ಲೂಡಿಂಗ್ ಘನತೆವೆತ್ತ ಹಿಸ್ ಹೈನೆಸ್ ಹೋಲಿನ್ಸ್ ಮಿನಿಸ್ಟರು. ನಿಮಗೆ ಅದನ್ನು ಒಪ್ಕೊಳ್ಳೋ ಅಂತಹ ಮನೋಸ್ಥಿತಿ ಇಲ್ಲ ನಿಮ್ಮ ಹತ್ರ. ತೋರಿಸಿ ಒಂದನ್ನು, ನನಗೆ ಒಂದು ತೋರಿಸಿ. ಎಲ್ಲ ವರ್ಕ್ಸು ನಿಂತೋಗಿದೆ. ದೆರ್ ಇಸ್ ನೋ ಫಂಡ್ಸ್ ಇಲ್ಲ. ಎಲ್ಲ PPP ಮಾಡಲು ಅದೊಂದು ಮಂತ್ರ. PPP ಮಾಡಲು 2 ಕಾರಣ. ಒಂದು, ಕಾಸಿಲ್ಲ ಕಂಡ್ರೆ ನನ್ನ ಬಡಾಯಿ ಅಂತ ಹೇಳ್ಕೊಳ್ಳೋದು ಇನ್ನೊಂದು ರೀತಿ. 2ನೇದು ಕಾಸು ಹೊಡೆಯಕ್ಕೆ ಕಂಡುಕೊಳ್ಳೋ ಮಾರ್ಗ. ಅದು ಎರಡೂ ಅದಷ್ಟೇ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನು ಅಲ್ಪ ಸಂತೋಷದಲ್ಲೂ ತೀವ್ರ ಬೇಸರದಲ್ಲೂ ನೋಡಬೇಕು. ಎರಡು ಸೈಡಲ್ಲೂ ಇದೆ ಇದು. ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಮೇಲೆ ಸಂಸದ ಪ್ರತಾಪ್ ಸಿಂಹ ಹೇಳ್ತಾರೆ, ಅಪ್ಪ ಇದು ಟ್ರಾನ್ಸ್ಫರ್ ಗಿರಾಕಿ ಆಗಿಬಿಟ್ಟಿದ್ದಾರೆ, ಪೊಲೀಸರಿಗೆ ಕಾಟ ಆಗೋಗಿದೆ, ಏನು ಟ್ಯಾಕ್ಸ್ ಕಟ್ತಾರೆ ಪೊಲೀಸ್ನವ್ರು, CM ಪುತ್ರನ ಕಟ್ಟಲೇಬೇಕು ಅಂತೆಲ್ಲ ಅವ್ರು ಅಂದ್ಬಿಟ್ಟಿದ್ದಾರೆ. ಅದಕ್ಕೆ ಮಾದೇವಪ್ಪನವ್ರು, ಇದು ಆರೋಪ ನೋಡಿ, ಆಧಾರ ಇಲ್ಲ ಆರೋಪ ಅಂತಾನೆ. ನೀವು 40% ಅಂತ ಗೋಡೆಗೆ ನೀವು ನಿಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಎಡವಲ್ಲ ಅಂಟಿಸ್ಕೊಂಡ್ಬಂದ್ರಲ್ಲ, ಎಲ್ಲಪ್ಪ ಎಲ್ಲಿದೆ ತಗೊಂಬರ್ರಿ ಆರೋಪನ, ತಗೊಂಬನ್ರಿ ಆಧಾರನ. ಗುತ್ತಿಗೆದಾರ ಹೇಳಿದ್ದು ತಗೊಂಬನ್ರಿ ನೋಡೋಣ, ಅದು ಯಾರ್ಯಾರು ಇದು ಮಾಡಿದ್ರು ಅಂತ. ಒಬ್ರು ಬರಲಿಲ್ಲ, ಬುರುಡೆಗಳೆಲ್ಲರೂ ಎಲ್ಲ ನೀವು ಚಿನ್ನ ಕಸಿನ್ಸೆ ಬರೀ ಬುರುಡೆ. ಹಾಂ, ಟ್ರಾನ್ಸ್ಫರ್ ಮಿನಿಸ್ಟರ್ ಇದ್ದಾರೆ, ಚೀಫ್ ಮಿನಿಸ್ಟರ್ ಮಗ ಯತೀಂದ್ರ ಟ್ರಾನ್ಸ್ಫರ್, ಇವರು ವರ್ಗಾವಣೆ ಖಾತೆ ಸಚಿವರು. ಇವರು ಯಾವ ವರ್ಗಾವಣೆ ಆಗಬೇಕು ಅಂದ್ರೆ ಯತೀಂದ್ರ ಹತ್ರ ಹೋಗ್ಬೇಕು, ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಈ MLA ಗಳ ಮಿನಿಟ್ ಕಾಟ. ನಿಮ್ ಬರೀ ಕಲೆಕ್ಷನ್ ಅಷ್ಟೇನಾ? DK ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ, ಸಿದ್ದರಾಮಯ್ಯನವ್ರು ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ, ಈ ತರ ನಿಮ್ದು ಹೋರಾಟ ಇಲ್ಲಿಗೆ ನಡೀತಾ ಇದೆ. ನಿಮ್ ಮಗಂಗೆ ಹೇಳಿ ಆ ಟ್ರಾನ್ಸ್ಫರ್
ಆಧಾರ ಇಲ್ಲದೇನೆ ಸಾಕ್ಷಿ ಇಲ್ಲದೆ ಹೇಳ್ತಕ್ಕಂಥದ್ದು ಅದು ಶೋಭೆ ತರೋದಲ್ಲ. ಯತೀಂದ್ರ ನಮ್ಮ ಶಾಸಕರು, ಹಿಂದೇನು ವರುಣಾ ಕ್ಷೇತ್ರ ಶಾಸಕರಾಗಿದ್ದರು. ಆಸ್ ಎ ರೆಪ್ರೆಸೆಂಟೇಟಿವ್ ಜನರು ಕೊಟ್ಟಾಗ ಅವರು ಸಂಬಂಧಪಟ್ಟ ಮಂತ್ರಿಗಳಿಗೋ ಮುಖ್ಯಮಂತ್ರಿಗಳಿಗೋ ಈಸ್ ಎ ರೆಪ್ರೆಸೆಂಟ್. ಕ್ಷೇತ್ರದ ಸಂಬಂಧಿತ ಟ್ರಾನ್ಸ್ಫರ್ ಮಾಡಿಸಿದ್ರೆ ಯಾರು ಕೇಳಲ್ರಿ, ಅದಕ್ಕೆ ಮೀರಿದ್ದಾಗಲೇ ಅದಕ್ಕೆ ಗಲಾಟೆ ಆಗೋದು. ಮತ್ತು ಟ್ರಾನ್ಸ್ಫರ್ ನಾವು ಮಾಡಿಸೋದೇ ಇಲ್ಲ ಅಂತ ಹೇಳೋ ಸ್ಟೇಜಲ್ಲಿ ನೀವು ಯಾರೂ ರಾಜಕಾರಣಿಗಳು ಇಲ್ರಪ್ಪ. ಎಲ್ಲರೂ ಅದರಲ್ಲಿ ಮುಂಚೆ ಎಲ್ಲರೂ ಆ ಹೇಸಿಗೆ ಕೂಪದಲ್ಲಿ ಬಿದ್ದಾಗೋಗಿದೆ. ಅದರ ರುಚಿಯನ್ನು ನೋಡಾಗೋಗಿದೆ ನಿಮ್ಮ ನಾಲಿಗೆ. ನಿಮ್ಮ ನಾಲಿಗೆಗೀಗ ಆಹಾರಕ್ಕಿಂತ ಆ ಹೇಸಿಗೆಯೇ ಹೆಚ್ಚು ರುಚಿ. ಕಾರಣ ಭಾಳ ಸರಳ, ಬರಬಾರ್ದು ರೋಗಗಳು ಬಂದಿವೆ ಇಲ್ಲಿ ಭಾಳ ಜನಕ್ಕೆ. ಸಕ್ಕರೆ, ಬ್ಲಡ್ ಪ್ರೆಷರು, ಹಾರ್ಟು, ಬ್ರೈನು, ಕಿಡ್ನಿ, ಲಿವರು. ಹಾಗಾಗಿ ಡಾಕ್ಟ್ರುಗಳು ಏನು ಅದು ತಿನ್ನಬೇಡ, ಇದು ತಿನ್ನಬೇಡ, ಅದು ಕುಡಿಬೇಡ, ಇದು ಕುಡಿಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ಪ್ರಯೋಜನ ಇಲ್ಲ. ಬಟ್ ಈ ಹೇಸಿಗೆ ನಾಲಿಗೆ ಮೇಲಿದೆಯಲ್ಲ, ಅದು ಚಪ್ಪರ್ಸತ್ತೆ ಅವಾಗವಾಗ, ಅದಕ್ಕೆ ಇಲ್ಲ ಅಷ್ಟೇ. ಇದು ಮೇಕಿಂಗ್ ಮನಿ ಆ್ಯಂಡ್ ಬೀಯಿಂಗ್ ಕರಪ್ಟ್ ಇದೊಂದು ಅಡಿಕ್ಷನ್ ಆಗೋಗಿದೆ. ಇಟ್ ಈಸ್ ನೋ ಲಾಂಗರ್ ಎ ಕ್ರೈಮ್ ನನ್ನ ಪ್ರಕಾರ, ಇಟ್ಸ್ ಎನ್ ಅಡಿಕ್ಷನ್. ಗುಂಡು ಹಾಕೋದು ಹೇಗೆ ಅಡಿಕ್ಷನ್ನು, ಅಥವಾ ಸಿಗರೇಟ್ ಸೇದೋದು ಹೇಗೆ ಅಡಿಕ್ಷನ್ನು, ಅದು ಅಡಿಕ್ಷನ್ನು. ಬಿಡು ಅಂದ್ರೆ ಬಿಡಕ್ಕಾಗಲ್ಲ, ಆಗಲ್ಲ, ಭಾಳ ಕಷ್ಟ, ತುಂಬ ಕಷ್ಟ, ಭಾಳ ರೇರು ಆಗತ್ತೆ. ಎಸ್. ಪವರ್ ಶೇರಿಂಗ್ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಸಂಪುಟ ಪುನಾರಚನೆ ಅಸ್ತ್ರದ ಮೂಲಕ ತಮ್ಮದೇ ರಾಜಕೀಯ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಸಾಮಾಜಿಕ ನ್ಯಾಯದ ಜೊತೆಗೆ ಸಹಜ ನ್ಯಾಯ ಸಹ ಮುಖ್ಯ ಅಂತ ಉಳಿದವರಿಗೂ ಸಮಾನ ಅವಕಾಶ ಲೆಕ್ಕಾಚಾರದ ದಾಳವನ್ನು ಉರುಳಿಸಿದ್ದಾರೆ ಎನ್ನಲಾಗ್ತಾರೆ. ಹೈಕಮಾಂಡ್ ಅಂಗಳಕ್ಕೆ ಪುನಾರಚನೆ ದಾಳ ಉರುಳಿಸಿ ಹೈಕಮಾಂಡ್ ನಾಡಿಮಿಡಿತ ಟೆಸ್ಟ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರಂತೆ. ಇದು ಚೀಫ್ ಮಿನಿಸ್ಟರ್ ಸುತ್ತಲೂ ಇರೋರು ಏನೋ ಮಾಡ್ಕೋತಿರೋದು ಅನ್ಸುತ್ತೆ ನನಗೆ. ಸೋಮವಾರ ತಿಂಡಿಗೆ ಕರೆದಿರೋದು, ಊಟಕ್ಕೆ ಕರೆದಿರೋದು ಕ್ಯಾಬಿನೆಟ್ಟಿನ ಶಫಲ್ ವಿಚಾರ ಅಂತ ಇವ್ರು ಅಂತಿದ್ದಾರೆ. ಏನು ಚರ್ಚೆ ಮಾಡ್ತಾರಂತೆ ಆ ಶಫಲ್ ವಿಚಾರ ಅಲ್ಲಿ? ನಿನ್ನನ್ನು ತೆಗಿತಾ ಇದ್ದೀನಪ್ಪ, ಅದು ನೀನು ಹೋಗ್ತಿದ್ದೀಯಾ, ಬೇರೆ ಏನಾರು ತರಬೇಕು ಅಲ್ಲಿ ಹೇಳೋಕ್ಕಾಗತ್ತಾ ಅವ್ರ ಕೈಯಲ್ಲಿ? ಅದಕ್ಕೆ ಊಟಕ್ಕೆ ಕರಿಬೇಕಿತ್ತ? ಅದಕ್ಕೆ ಊಟಕ್ಕೆ ಕರೆಯೋಕ್ಕಾಗತ್ತಾ? ಇಲ್ಲ. ನಿಜ. ಇದು ಈ 26 ಜನ ತೆಗೀರಿ ಅಂತ ಹೇಳ್ಬಿಟ್ಟಿದ್ದಾರೆ, ನಾನು 26 ಜನ ತೆಗಿತೀನಿ ಇಲ್ಲ. ಒಂದು ವೇಳೆ ನೀವು ಅದನ್ನು ಮಾಡೋದೇ ಆದ್ರೂ ನಿಮ್ಗೆ ಹೈಕಮಾಂಡ್ ಏನು ಪಟ್ಟಿ ಕೊಡುತ್ತೆ ಫೈನಲಿ ಅದೇನೆ. ಈ ಮೀಟಿಂಗಲ್ಲಿ ತೀರ್ಮಾನ ಆಗಿದ್ದ ಪಟ್ಟಿ ಏನು ಹೈಕಮಾಂಡ್ ಅಪ್ರೂವ್ ಮಾಡಿ ಕೊಡಲ್ವಲ್ಲ ನಿಮಗೆ? ಹಾಗಿದ್ದಾಗ ಈ ಮೀಟಿಂಗಲ್ಲಿ ಆ ಚರ್ಚೆಯಿಂದ ಏನು ವ್ಯವಹಾರ? ಅದು ಅಲ್ವೇ ಅಲ್ಲ ಆ ಚರ್ಚೆ. ಹಂಗಾರೆ ಮತ್ತೆ ಸರ್ ಅದು ಮೋಸ್ಟ್ಲಿ ನನ್ನ ಡೌಟ್ ಇದೆ, ಡೌಟಪ್ಪ, ಇದು ಬಿಹಾರದ ಎಲೆಕ್ಷನ್ಗೆ ಸಂಬಂಧಪಟ್ಟದ ಚರ್ಚೆ ಅನ್ಸತ್ತೆ. ಏನು ಸಂಬಂಧ ಅಂದರೆ ಕೇಳಬೇಡಿಪ್ಪ, ಹಾಗೆಲ್ಲ ಚುನಾವಣೆ ಅಂದಮೇಲೆ ಹಾಗೆಲ್ಲ ಕೇಳಬಾರ್ದಪ್ಪ. ಅಧಿಕಾರದಲ್ಲಿ, ಅದರಲ್ಲೂ ಸಮೃದ್ಧಿಯಾಗಿ ಗೋಮಾತೆ ಹಾಲು ಕರಿತಿರೋಂಥ ರಾಜ್ಯದಲ್ಲಿ ಸಹಕಾರ ಇರಬೇಕಲ್ವಾ? ಬೇರೆ ಕಡೆಗಳಿಗೆ ಬ್ರದರ್ಸ್ ಇರ್ತಾರೆ, ಆ ಕಡೆ ಆ ಬ್ರದರ್ಸ್ಗೆ ಹೆಲ್ಪ್ ಆಗಬೇಕಲ್ವಾ? ತರಾವರಿ ಹೆಲ್ಪ್ಗಳಿರುತ್ತವೆ. ನನಗೆ ಡೌಟ್ ಅದೇ ಚರ್ಚೆ ಅಂತ. ಇರಬಹುದು. ಎಸ್.